ಪೋಕ್ಸೋ ಕೇಸ್ನಲ್ಲಿ ತಲೆಮರೆಸಿಕೊಂಡಿದ್ದ ಸಿಂಗರ್ ಮೈಲಾರಿ ಅರೆಸ್ಟ್ ಆಗಿದ್ದಾನೆ. ನಿನ್ನೆ ಕೇಸ್ ದಾಖಲಾಗ್ತಾ ಇದ್ದಂತೆ ಊರು ಬಿಟ್ಟವನನ್ನ ಲಾಕ್ ಮಾಡಿದ್ದಾರೆ. ಆದ್ರೆ ಮೈಲಾರಿ ಮಾತ್ರ ಇದರಲ್ಲಿ ನನ್ನದೇನು ತಪ್ಪಿಲ್ಲ ಅಂತಿದ್ದಾನೆ. ನಿನ್ನೆ ಸಿಂಗರ್ ಮೈಲಾರಿ ನಾಪತ್ತೆ, ಇವತ್ತು ಬಿತ್ತು ಖಾಕಿ ಬಲೆ. ಪೋಕ್ಸೋ ಕೇಸಲ್ಲಿ ಟ್ರೆಂಡಿಂಗ್ ಸಿಂಗರ್ ಅಂದರ್. ನೇಮು ಫೇಮು ಅನ್ನೋದು ಅದ್ ಹೇಗೆ ಜನರ ತಲೆ ಕೆಡಿಸುತ್ತೆ ನೋಡಿ. ಕೈಯಲ್ಲಿ ಕಾಸು ಓಡಾಡ್ತಾ ಇದೆ ಅಂತಾನೋ ಅಥವಾ ಸೆಲೆಬ್ರಿಟಿ ಆದ್ವಿ ಅನ್ನೋ ಗುಂಗೋ ಗೊತ್ತಿಲ್ಲ. ಬೆಳೆಯೋ ಟೈಮಲ್ಲಿ ಅಡ್ಡದಾರಿಗೆ ಬಿದ್ದವರು ಬದುಕನ್ನೇ ಬರ್ಬಾದ್ ಮಾಡ್ಕೊಳ್ತಿದ್ದಾರೆ. ಹೊತ್ತು ಮೆರೆಸೋ ಜನರೇ ಹೀಯಾಳಿಸೋ ಲೆವೆಲ್ಗೆ ಬಂದು ನಿಲ್ತಿದ್ದಾರೆ. ಉತ್ತರ ಕರ್ನಾಟಕದ ಸಿಂಗರ್ ಮೈಲಾರಿ ವಿಷಯದಲ್ಲಿ ಆಗಿದ್ದು ಇದೆ. ಜಾನಪದ ಕಲಾವಿದ ಮೈಲಾರಿಯನ್ನ ಉತ್ತರ ಕರ್ನಾಟಕದ ಜನ ಹೊತ್ತು ಮೆರೆಸಿದ್ರು. ಈತ ಹಾಡೋ ಒಂದೊಂದು ಹಾಡಿಗೂ ಲಕ್ಷ ಲಕ್ಷ ವ್ಯೂಸ್ ಸಿಕ್ತಿತ್ತು. ಅದ್ರಲ್ಲೂ ಈತ ಹೋಗೋ ಕಡೆಯಲ್ಲೆಲ್ಲ ಜನಸಾಗರವೇ ಸೇರ್ತಾ ಇತ್ತು. ಆದ್ರೀಗ ಟ್ರೆಂಡಿಂಗ್ ಸಿಂಗರ್ ಪೊಲೀಸರ ಕೈಯಲ್ಲಿ ಲಾಕ್ ಆಗಿದ್ದಾನೆ. ಪೋಕ್ಸೋ ಕೇಸ್ ಹೆಗಲೇರ್ತಾ ಇದ್ದಂತೆ ತಲೆಮರೆಸಿಕೊಂಡಿದ್ದವನಿಗೆ ಖೆಡ್ಡ ತೋಡಿದ್ದಾರೆ. ಮೈಲಾರಪ್ಪ ಸಣ್ಣ ಕಲಕಪ್ಪ ಮಡಿವಾಳರ ಅಲಿಯಾಸ್ ಮ್ಯೂಸಿಕ್ ಮೈಲಾರಿ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಕುಡಗುಂಟಿ ನಿವಾಸಿ. ಈತನ ಮೇಲೆ ಪೋಕ್ಸೋ ಕೇಸ್ ದಾಖಲಾಗ್ತಾ ಇದ್ದಂತೆ ಇದ್ದಕ್ಕಿದ್ದಂತೆ ಕಣ್ಮರೆಯಾಗಿದ್ದ. ಹೀಗಾಗಿ ಈತನ ಹಿಂದೆ ಬಿದ್ದ ಬಾಗಲಕೋಟೆಯ ಮಹಾಲಿಂಗಪುರ ಪೊಲೀಸರು ಬಲೆ ಬೀಸೋದಕ್ಕೆ ಶುರು ಮಾಡಿದ್ರು. ತಿಕೋಟಾದಿಂದ ವಿಜಯಪುರಕ್ಕೆ ಹೋಗ್ತಾ ಇದ್ದ ಸುಳಿವು ಸಿಗ್ತಾ ಇದ್ದಂತೆ ಬೆಳಗಿನ ಜಾವ 5 ಗಂಟೆಗೆ ಲಾಕ್ ಮಾಡಿದ್ದಾರೆ. ಆರೋಪಿ ಯಾರಿದ್ದಾರೆ ಅವರಿಗೆ ನಾವು ಇಮಿಡಿಯೇಟ್ಲಿ ತಕ್ಷಣ ಅರೆಸ್ಟ್ ಮಾಡಬೇಕು. ಈ ಮೇನ್ ಆರೋಪಿ ವಿರುದ್ಧ ನಾನ್ ಬೇಲೇಬಲ್ ಸೆಕ್ಷನ್ ಇದೆ. ಆ ಮೇನ್ ಆರೋಪಿಗೆ ಇವತ್ತು ಬೆಳಿಗ್ಗೆ 5 ಗಂಟೆಗೆ ಮ್ಯೂಸಿಕ್ ಮಲ್ಲಾರಿ ಅಂತ ಅವರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಬಿಜಾಪುರ ಜಿಲ್ಲೆಯಿಂದ ಅರೆಸ್ಟ್ ಮಾಡಿದ್ದೀವಿ. ಈಗ ನಾವು ಪ್ರೊಸೆಸ್ ಮುಗಿಸ್ಕೊಂಡು ಮೆಡಿಕಲ್ ಮುಗಿಸ್ಕೊಂಡು ನಾವು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಮೈಲಾರಿಯ ಬಂಧನವಾಗ್ತಿದ್ದಂತೆ ತಮ್ಮ ವಶಕ್ಕೆ ಪಡೆದ ಪೊಲೀಸರು ಫುಲ್ ಡ್ರಿಲ್ ಮಾಡ್ತಿದ್ದಾರೆ. ಲೈಂಗಿಕ ದೌರ್ಜನ್ಯ ಎಸಗಿದ ಲಾಡ್ಜ್ ಸೇರಿದಂತೆ ಹಲವು ಸ್ಥಳಗಳಿಗೆ ಕರೆದೊಯ್ದು ಮಹಜರು ನಡೆಸಿದ್ದಾರೆ. ಈ ವೇಳೆ ಮಾತನಾಡಿದ ಮ್ಯೂಸಿಕ್ ಮೈಲಾರಿ ತನ್ನ ಮೇಲಿನ ಆರೋಪ ಷಡ್ಯಂತ್ರ ಎಂದಿದ್ದಾರೆ. ಎಷ್ಟು ಸ್ಟ್ರಗಲ್ ಮಾಡಿ ಬರ್ಕೊಂಡ್ ಬಂದು ನನಗೆ ಗೊತ್ತು. ಮಾಡ್ಯಾರ ಸರ್, ಇಲ್ಲಿ ಕಾನೂನು ಅದ, ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತಾರೆ. ಒಟ್ನಲ್ಲಿ ಬೆಳೆಯೋ ಟೈಮಲ್ಲಿ ಮಾಡಬಾರದನ್ನ ಮಾಡಿದವ ಕಂಬಿ ಹಿಂದೆ ಸೇರುವಂತಾಗಿದೆ. ನಿಜಕ್ಕೂ ಅಪ್ರಾಪ್ತಿಗೆ ಕಿರುಕುಳ ಕೊಟ್ರಾ ಇಲ್ವಾ ಅನ್ನೋದು ಪೊಲೀಸರ ತನಿಖೆಯ ನಂತರ ಗೊತ್ತಾಗಲಿದೆ. ಆದ್ರೆ ಅಲ್ಲಿವರೆಗೂ ಪೋಕ್ಸೋ ಉರುಳು ಸುತ್ತಿಕೊಂಡಿರೋದಂತೂ ಸುಳ್ಳಲ್ಲ. ಮಂಜುನಾಥ್ ತಳವಾರ, ನ್ಯೂಸ್ 18 ಬಾಗಲಕೋಟೆ. ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನ ಕನ್ನಡ ನಾಡಿ ಎಕ್ಸ್‌ಪ್ರೆಸ್‌ನಲ್ಲಿ ನೋಡೋಣ. ಇನ್ಸ್ಪೆಕ್ಟರ್ಗೆ ಆಂಟಿ ಬರೆದ್ಲು ರಕ್ತದ ಪ್ರೇಮ ಪತ್ರ. ಚಿನ್ನಿ, ಐ ಲವ್ ಯು, ಯು ಮಸ್ಟ್ ಲವ್ ಅಂತ ಪ್ರೇಮ ನಿವೇದನೆ. ರಾಮಮೂರ್ತಿನಗರ ಠಾಣೆ ಇನ್ಸ್ಪೆಕ್ಟರ್ಗೆ ಕಾಟ ಕೊಡ್ತಿದ್ದವಳು ಅಂದರ್. ವಲಸೆ ಬಂದ ಸೀಗಲ್ ಹಕ್ಕಿಯಲ್ಲಿ ಚೈನಾದ ಜಿಪಿಎಸ್ ಟ್ರ್ಯಾಕರ್ ಪತ್ತೆ. ಕಾರವಾರದ ತಿಮ್ಮಕ್ಕ ಗಾರ್ಡನ್ ಹಿಂಭಾಗದಲ್ಲಿ ಕೂತಿದ್ದ ಪಕ್ಷಿ ವಶಕ್ಕೆ ಪಡೆದು ತನಿಖೆ ನಡೆಸುತ್ತಿದ್ದಾರೆ ಪೊಲೀಸರು. ಕಲಬುರಗಿಯಲ್ಲಿ ಇಬ್ಬರಿಗೆ ಡಿಜಿಟಲ್ ಅರೆಸ್ಟ್, ಕೋಟ್ಯಾಂತರ ರೂಪಾಯಿ ನಾಮ ಹಾಕಿದ ವಂಚಕರು. ಮುಂಬೈ ಕ್ರೈಂ ಬ್ರಾಂಚ್ ಅಂತ ಕರೆ ಮಾಡಿ ವಂಚನೆ. 3 ತಿಂಗಳಿಂದ ಜಮೆಯಾಗದ ಗೃಹಲಕ್ಷ್ಮಿ ಹಣ, ಸರ್ಕಾರದ ವಿರುದ್ಧ ಗೃಹಲಕ್ಷ್ಮಿಯರ ಆಕ್ರೋಶ. ಅತ್ತ ಸದನದಲ್ಲೂ ಇದರದ್ದೇ ಚರ್ಚೆ. ಕುಣಿಗಲ್ ತಾಲೂಕಿನ ಮಂಗಳ ಜಲಾಶಯದಲ್ಲಿ ನೀರು ಸೋರಿಕೆ. ನೀರು ಹರಿಯುವ ರಭಸಕ್ಕೆ ಜನರಲ್ಲಿ ಆತಂಕ. ಮಾಜಿ ಶಾಸಕ ಡಿ ನಾಗರಾಜಯ್ಯ ಭೇಟಿ ನೀಡಿ ಪರಿಶೀಲನೆ. ಚಿಕ್ಕಮಗಳೂರಿನ